ಧರ್ಮಸ್ಥಳ ಪ್ರಕರಣ ಎನ್ಐಎ ತನಿಖೆಗೆ ನೀಡುವಂತೆ ಆಗ್ರಹಿಸಲಾಗಿದೆ. ಅಮಿತ್ ಶಾ ಮೋದಿ ಏನ್ ಮಾಡ್ತಾರೋ ಮಾಡ್ಲಿ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಬಿಜೆಪಿ ಭಿನ್ನಾಭಿಪ್ರಾಯ ಸರ್ಕಾರದ ಮೇಲೆ ಹಾಕ್ತಿದ್ದಾರೆ. ನಮ್ಮಲ್ಲಿ ಎನ್ಐಎ ಕಚೇರಿಯಾಗಲಿ ಅಧಿಕಾರಿಗಳಾಗಲಿ ಇಲ್ಲ. ಎನ್ಐಎ ತನಿಖೆ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಸರ್, ಆದರೆ ನನಗೆ NIA ಮಾಡಲಿ, CBI ಮಾಡಲಿ, ಮತ್ತೆ ಯಾರು ಮಾಡಬೇಕು ತನಿಖೆ? ನಮ್ಮ ಅಧಿಕಾರಿಗಳೇ ಮಾಡಬೇಕಲ್ಲ. ಅವ್ರ ಸಿಬ್ಬಂದಿಗಳು ಬಂದು ಮಾಡ್ತಾರೆ. ಅಲ್ಲಿ CBI ಅವರು ನಮಗೆ ಲೆಟರ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ನಮ್ಮ ಅಂದಿನ ಚೀಫ್ ಸೆಕ್ರೆಟರಿಗೆ ಲೆಟರ್ ಬರೆದಿದ್ದಾರೆ. ನಮ್ಮ ಹತ್ರ ಸಿಬ್ಬಂದಿಗಳಿಲ್ಲ, ನಮ್ಮ ಹತ್ರ ಗಾಡಿ ಇಲ್ಲ, ನಮ್ಮ ಹತ್ರ ಕಚೇರಿ ಇಲ್ಲ, ನೀವೇ ಎಲ್ಲ ಕೊಡಬೇಕು. ನಮ್ಮ ಅಧಿಕಾರಿಗಳೇ ಮತ್ತೆ ಹೋಗಿ NIA ಮತ್ತು CBIಗೆ ಮಾಹಿತಿ ಕೊಟ್ಟು ತನಿಖೆ ಮಾಡಬೇಕು. ಅವರ ಅಮಿತ್ ಶಾ ಅವರು, ಮೋದಿ ಅವರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ಆದರೆ ನಾವು ಕೇಳಿರೋ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ ಇವರಿನ್ನ. ಮಹೇಶ್ ತಿಮ್ಮರೋಡಿ ಯಾರು, ಯಾರ ಶಿಷ್ಯ, ಯಾರ ಗರಡಿನಲ್ಲಿ ಬೆಳೆದವರು, ಯಾಕೆ ಅಲ್ಲಿ ಅವರ ಏನು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ಅದು ಯಾಕೆ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ? ಯಾರು ಶಿಷ್ಯಂದ್ರಿರು, ಯಾರು ಗರಡಿನಲ್ಲಿ ಬೆಳೆದವರು? ನಿಮ್ಮ ಗಿರೀಶ್ ಮಟ್ಟಣ್ಣನವರು BJP ಯುವ ಮೋರ್ಚಾದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ, BJPಯ ಅಧಿಕೃತವಾದಂಥ ಕ್ಯಾಂಡಿಡೇಟು. B ಫಾರ್ಮ್ ತೊಗೊಂಡಿದ್ದಾರೆ BJPದು. ಎಲ್ಲಿಗೆ? ಗುರ್ಮಿಟ್ಕಲ್ನಲ್ಲಿ. ಮತ್ತು ಎಲ್ಲ ನೀವೇ ಚೂಟೋದು, ನೀವೇ ತೊಡಲು ತೂಗೋದ. ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಥಿಂಗ್ ಬಟ್ BJP ವರ್ಸಸ್ BJP, RSS ವರ್ಸಸ್ RSS. ನನಗೆ ಲಾಜಿಕ್ಕೇ ಅರ್ಥ ಆಗಿಲ್ಲ. BJP ಅವರು ಧರ್ಮಸ್ಥಳ ಚಲೋ ಯಾತ್ರೆ ಯಾರಿಗೋಸ್ಕರ ಮಾಡಿದ್ರು? ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು, ಹೌದಾ? ಅದಕ್ಕಿಂತ ಮುಂಚೆ ಯಾರ ಮನೆಗೆ ಹೋಗಿದ್ರು? ಸೌಜನ್ಯ ಅವರ ಮನೆಗೆ ಹೋಗಿದ್ರು. ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಏನಂತ ಹೇಳಿದ್ರು? ಯಾರ ವಿರುದ್ಧ ದೂರು ಕೊಟ್ಟರು? BJP ನಾಯಕರ ವಿರುದ್ಧ ದೂರು ಕೊಟ್ಟರು. ಅಲ್ಲಿನ ಯಾರು ಪರವಾಗಿ ಇವರು ಬ್ಯಾಟಿಂಗ್ ಮಾಡೋಕ್ಕೆ ಹೋಗಿದ್ರು ಅವ್ರ ವಿರುದ್ಧವಾಗಿ ದೂರು ಕೊಟ್ಟರು. 2 ದೋಣಿ ಮೇಲೂ ಕಾಲಿಟ್ಟು ಇವರು ಪ್ರಯಾಣ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.